ಹಾಯ್ ಎವ್ರಿವನ್. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸಿದ್ದಕಟ್ಟೆ ಟೌನ್ನಲ್ಲಿ ನವೀಕೃತಗೊಂಡ ಸೈಂಟ್ ಪ್ಯಾಟ್ರಿಕ್ ಚರ್ಚ್ ಇದು. ಸಿದ್ದಕಟ್ಟೆ ಮೂಡುಬಿದ್ರೆ ಮತ್ತು ಬಂಟ್ವಾಳ ಸಿಟಿಯ ಮಿಡ್ಲಲ್ಲಿ ಬರುವಂತಹ ಒಂದು ಊರು. ಇಲ್ಲಿನ ಹಳೆಯ ಚರ್ಚ್ 1926ರಲ್ಲಿ ಸ್ಥಾಪನೆಗೊಂಡಿತು. ಸೊ ಈ ಚರ್ಚ್ ಈಗ ಶತಮಾನದ ಅವಧಿಯಲ್ಲಿರುವಾಗ 2026ಕ್ಕೆ ಶತಮಾನೋತ್ಸವ ಆಚರಿಸುವ ಹುಮ್ಮಸ್ಸು ಚರ್ಚ್ನ ಧರ್ಮಗುರು ರೆವರೆಂಡ್ ಫಾದರ್ ಡೇನಿಯಲ್ ಡಿಸೋಸಾ ಹಾಗೂ ಭಕ್ತ ಜನತೆಯಲ್ಲಿ ಹುಟ್ಟಿಕೊಂಡಿತು. ಸೊ ಶತಮಾನೋತ್ಸವ ಆಚರಿಸುವ ಸಂದರ್ಭದಲ್ಲಿ ಹಳೆಯ ಚರ್ಚನ್ನು ನವೀಕೃತಗೊಳಿಸಬೇಕೆನ್ನುವ ಛಲದ ಫಲವಾಗಿ ಇವತ್ತು ಅತ್ಯಂತ ಆಕರ್ಷಕವಾಗಿ ಈ ಚರ್ಚ್ ಸಿದ್ದಕಟ್ಟೆಯಲ್ಲಿ ಬಿಲ್ಡ್ ಆಗಿದೆ. ಇದು ಸಿದ್ದಕಟ್ಟೆ ಟೌನಲ್ಲೇ ಇರುವುದರಿಂದ ಟೌನ್ಗೆ ಬರುವವರನ್ನು ಇದು ಮನಸೆಳೆಯುತ್ತದೆ. ಟೌನ್ಗೆ ಇದು ಒಂದು ಹೊಸ ಲುಕ್ ಕೊಟ್ಟಿದೆ. ಕಾರಣ ಇದರ ಮುಖ್ಯ ದ್ವಾರವು 3 ಕಮಾನುಗಳಿಂದ ಕೂಡಿದ್ದು ತುಂಬ ಅಟ್ರಾಕ್ಟಿವ್ ಆಗಿ ಉಂಟು. ಚರ್ಚ್ನ ಆವರಣವು ತುಂಬ ವಿಸ್ತಾರವಾಗಿದೆ. ಎದುರಿಗೆ ಕಾಂಕ್ರೀಟ್ ನಿರ್ಮಿತ ರಸ್ತೆಯೂ ಇದೆ. ಪಕ್ಕದಲ್ಲಿಯೇ ಮರಿಯಮ್ಮನವರ ಸ್ಟ್ಯಾಚು ಕೂಡ ತುಂಬ ಮನಮೋಹಕವಾಗಿದೆ. ಎದುರಿಗೆ ಸೈಂಟ್ ಪ್ಯಾಟ್ರಿಕ್ ಅವರ ಸ್ಟ್ಯಾಚು ಇದೆ. ಸೈಂಟ್ ಪ್ಯಾಟ್ರಿಕ್ 5ನೇ ಶತಮಾನದ ಕ್ರಿಸ್ತಶಕ 385ರಲ್ಲಿ ಬ್ರಿಟನ್ನಲ್ಲಿ ಜನಿಸಿದರು. 16ನೇ ವಯಸ್ಸಿನಲ್ಲಿ ಐರಿಷ್ ದರೋಡೆಕೋರರು ಇವರನ್ನು ಅಪಹರಿಸಿ ಐರ್ಲೆಂಡ್ಗೆ ಗುಲಾಮರಾಗಿ ಮಾರಿದರು. ಆ ಕಾಲದಲ್ಲಿ ಅವರು ಕುರಿ ಕಾಯುವ ಕೆಲಸ ಮಾಡಿದರು. ಅವರಿಗೆ ದೇವರಲ್ಲಿ ಅಪಾರ ನಂಬಿಕೆ ಇತ್ತು. ದಿನವಿಡೀ ದೇವರೊಂದಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಅಂತಹ ಸಮಯದಲ್ಲಿ ಅವರಿಗೆ ದೇವ ದರ್ಶನವಾಯಿತು. ಇದರ ನಂತರ ದೈವಾನುಗ್ರಹ ಎಂಬಂತೆ ಐರ್ಲೆಂಡಿನಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಸಾರ ಮಾಡಿದರು. ಧರ್ಮಗುರು ಆದರು. ಅನೇಕ ಚರ್ಚ್ಗಳನ್ನು ಸ್ಥಾಪಿಸಿದರು. ಕ್ರಿಸ್ತಶಕ 461ರ ಹೊತ್ತಿಗೆ ಮಾರ್ಚ್ 17ರಂದು ನಿಧನರಾದರು. ಈ ದಿನವನ್ನು ವಿಶ್ವದಾದ್ಯಂತ ಕ್ರಿಶ್ಚಿಯನ್ ಧರ್ಮ ಅವರ ಹಬ್ಬವನ್ನಾಗಿ ಆಚರಿಸುತ್ತದೆ. ಇವತ್ತು ಇಲ್ಲಿ ತುಂಬ ಜನ ನೆರೆದಿದ್ದಾರೆ. ಪವಿತ್ರ ಪೂಜೆಯಲ್ಲಿ ಭಕ್ತಿಯಿಂದ ಪಾಲ್ಗೊಂಡಿದ್ದಾರೆ. ಚರ್ಚ್ನ ಒಳಗೂ ಅಷ್ಟೇ ಸುಂದರವಾಗಿ ನವೀನ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. 2 ಸೈಡ್ ಕೂಡ ಸೈಂಟ್ಸ್ ಸ್ಟ್ಯಾಚ್ಯೂಸ್ ಹಾಗೂ ಡಿವೋಷನಲ್ ಪಿಕ್ಚರ್ಸ್ ಅನ್ನು ಇಲ್ಲಿ ಕೂಡ ಕಾಣಬಹುದು. ಇದು ಬಲಿಪೂಜೆಯ ವೇದಿಕೆಯ ಪವಿತ್ರ ಸ್ಥಾನ. ಕೊಂಕಣಿಯಲ್ಲಿ ಇದಕ್ಕೆ ಆಲ್ತಾರ್ ಅಂತ ಹೇಳುತ್ತಾರೆ. ಇಲ್ಲೂ ಕೂಡ ಯೇಸುವಿನ ಜನನ ಮತ್ತು ಮರಣದ ದೃಶ್ಯವನ್ನು ಬಿಂಬಿಸುತ್ತದೆ. ಹಾಗೂ ಇನ್ನೊಂದು ಸೈಡ್ ಯೇಸುವಿನ ಪುನರುತ್ಥಾನವನ್ನು ಪ್ರಕಟಿಸುವ ಸುಂದರವಾದ ಚಿತ್ರವನ್ನು ಇಲ್ಲಿ ಕಾಣಬಹುದು. ಜೊತೆಗೆ ಸೈಂಟ್ ಪ್ಯಾಟ್ರಿಕ್ ಅವರ ಪ್ರತಿಮೆಯೂ ಇದೆ. ಟೋಟಲ್ ಆಗಿ ಹೇಳುವುದಾದರೆ ಚರ್ಚ್ ನೋಡಲು ತುಂಬ ಸುಂದರವಾಗಿದೆ. ಓಕೆ ಫ್ರೆಂಡ್ಸ್, ನೀವು ಇಲ್ಲಿಗೆ ಒಂದ್ಸಲ ವಿಸಿಟ್ ಕೊಡಿ. ಸೈಂಟ್ ಪ್ಯಾಟ್ರಿಕ್ ನಿಮಗೋಸ್ಕರ ದೇವರಲ್ಲಿ ಬೇಡಿ ಅರಸಲಿ ಎಂದು ಆಶಿಸುತ್ತೇನೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. Thank you for watching. Thank you very much.